ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ನಿಮಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನ ಹೇಳ್ಕೊಡ್ತಿದ್ದೀವಿ. ಈ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂದು ನಿಮಗೆ ದಶಮಾಂಶಗಳ ಗುಣಾಕಾರ ಮತ್ತು ಭಾಗಾಕಾರವನ್ನ ತಿಳಿಸಿಕೊಡ್ತಿದ್ದೇವೆ. ಹಾಗಾದ್ರೆ ಮೊದಲಿಗೆ ದಶಮಾಂಶಗಳ ಗುಣಾಕಾರ. ದಶಮಾಂಶಗಳ ಗುಣಾಕಾರ ಯಾವ ರೀತಿ ಮಾಡೋದಂದ್ರೆ, ನಾವೆಲ್ಲ ಗುಣಾಕಾರ ಲೆಕ್ಕ ಮಾಡ್ತೇವಲ್ಲ ಅದೇ ರೀತಿ ಮಾಡೋದು, ಬಟ್ ಆದ್ರೆ ಇಲ್ಲಿ ಒಂದು ದಶಮಾಂಶ ಬಿಂದು ಎಕ್ಸ್ಟ್ರಾ ಬರ್ತೈತಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಮೊದಲನೇ ಲೆಕ್ಕ 0.27 ಇಂಟು 0.003. 0.27ಗೆ ನಾವು 0.03 ಅನ್ನ ಇಲ್ಲಿ ಗುಣಿಸ್ಬೇಕಾಗತ್ತೆ. ಯಾವ ರೀತಿ ಮಾಡ್ಬೇಕಂದ್ರೆ 0.27 ಇಂಟು 0.03 ನಾವು ಗುಣಾಕಾರ ಲೆಕ್ಕ ಮಾಡ್ತೀವಲ್ಲ ಅದೇ ರೀತಿ 23 ಮಾಡ್ಕೋಬಹುದು ನೀವು ಬೇಕಾದ್ರೆ. 23 81, 81 ಇಲ್ಲಿ ನೋಡ್ರಿ, ಸೊನ್ನೆಗಳು ಎಷ್ಟದಾವ? 1 2 3. ಈ 1 2 3 3 ಸೊನ್ನೆಗಳನ್ನ ಬರ್ಕೋಬೇಕು. ಈ ಬಿಂದುವಿನ ನಂತರ ಇಲ್ಲಿ ಸ್ಥಾನಗಳದಾವ ನೋಡ್ರಿ. ಎಷ್ಟು ಸ್ಥಾನಗಳದಾವು? 1 2 3 4, ಒಟ್ಟಾರೆ 4 ಸ್ಥಾನಗಳದಾವು. ಆ 4 ಸ್ಥಾನಗಳನ್ನ ನಾವ್ ಇಲ್ಲಿ ಏನ್ ಮಾಡ್ಬೇಕು? ಬಿಂದುವನ್ನ ಗುರುತಿಸ್ಬೇಕು. 1 2 3 4. ಹಾಗಾದ್ರೆ 0.27 ಇಂಟು 0.003 ಬೆಲೆ ಏನಾಗುತ್ತಂದ್ರೆ 0.0081. ನೆಕ್ಸ್ಟ್ ಎರಡನೇ ಲೆಕ್ಕ ನೋಡ್ರಿ. ನೀವು ಲೆಕ್ಕವನ್ನ ನೋಡ್ತಾ ಹೋದಂಗೆ ನಿಮ್ಗೆ ಏನಕ್ಕವು ತಿಳಿತಾವು. ಇವಾಗ ಎರಡನೇ ಲೆಕ್ಕ ಏನೈತೆ ಅಂದ್ರೆ 2.5 ಇಂಟು 4. 2.5 ಇಂಟು 4. ನೀವಿಲ್ಲಿ 25 ನಕಲೆ 100. 25 ನಕಲೆ 100. ಇಲ್ಲಿ ಎಷ್ಟು ಸ್ಥಾನ ಐತಿ? ಬಿಂದುವಿನ ನಂತರ ಒಂದೇ ಸ್ಥಾನ ಐತಿ. ಇಲ್ಲಿ ಬಿಂದು ಐತಿ? ಇಲ್ಲ. ಇಲ್ಲಿ ಮೇಲ್ಗಡೆ ಇರುವಂತ ಸಂಖ್ಯೆ ಒಳಗ ಒಂದೇ ಸ್ಥಾನ ಐತಿ. ಹಾಗಾಗಿ ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ಬೇಕು. 2.5 ಇಂಟು 4 ಇಸ್ ಈಕ್ವಲ್ ಟು 10. ಇನ್ನೊಂದು ತಿಳ್ಕೊರಿ, ಬಿಂದುವಿನ ನಂತರ 256.80. ಇಲ್ಲಿ 0 ಬಂದ್ರೆ 0ಕ ಬೆಲೆ ಇರುವುದಿಲ್ಲ. ಬರದ್ರೂ ಅಷ್ಟೇ, ಬರ್ಲಿಲ್ಲ ಅಂದ್ರೂ ಅಷ್ಟೇ. ಮತ್ ನೀವು 308.56 ಐತಿ. ಈ 0ನ ಕಾಟ್ ಹೊಡಿಬೇಡ್ರಿ. ಇದಕ್ ಬೆಲೆ ಇಲ್ಲ ಅಂತ ತಿಳ್ಕೊಬೇಡ್ರಿ. ಇದಕ್ ಬೆಲೆ ಇದೆ, ಇದಕ್ಕೆ ಬೆಲೆ ಇದೆ. ಆದ್ರೆ 308.50 ಇದ್ರೆ ಇದಕ್ಕೆ ಬೆಲೆ ಇಲ್ಲ. ತಿಳಿತಲ್ಲ? ಮುಂದ್ಗಡೆ ಬರುವಂತ ಸೊನ್ನೆಗಳಿಗೆ ತಲೆ ಕೆಡಿಸ್ಕೊಬೇಡ್ರಿ. ಈ ಕಡೆ ಬರುವಂತ ಸೊನ್ನೆಗಳನ್ನಷ್ಟ ಲಕ್ಷ್ಯ ಕೊಟ್ಟು ಲೆಕ್ಕವನ್ನ ಬಿಡಿಸ್ಬೇಕಾಗತ್ತೆ. ಇವಾಗ ನೋಡ್ರಿ ಇನ್ನೊಂದ್ ಲೆಕ್ಕನ, ಮೂರನೇ ಲೆಕ್ಕ 0.008 ಇಂಟು 0.0012. ಇದನ್ನು ಸೇಮ್ ಆಸ್ ಇಟ್ ಈಸ್ ಯಾವ ರೀತಿ ಮಾಡ್ಬೇಕಂದ್ರೆ 12 ಎಂಟ್ಲೆ 72, ಸಾರಿ 12 ಎಂಟ್ಲೆ 96. 12 ಎಂಟ್ಲೆ 96. ಇವಾಗ 96ನ್ನ ಇಲ್ಲಿ ಬರಿಬೇಕು. ಇವಾಗ ಏನ್ ಮಾಡ್ಬೇಕು? ಇಲ್ಲಿ ಎಷ್ಟು ಸೊನ್ನೆಗಳದಾವ? 1 2 3 4 5 6. 1 2 3 4 5 6. ಇವಾಗ ಇಲ್ಲಿ 3 ಸ್ಥಾನ, ಇಲ್ಲಿ 3 ಸ್ಥಾನ. 3 3 ಸರಿ, ಇಲ್ಲಿ 4 ಅದಾವ ನೋಡ್ರಿ. 2 4, ಇಲ್ಲಿ 3 4 3 7. 1 2 3 4 5 6 7. ಇಲ್ಲಿ ಬಿಂದು ಏನಾಗುತ್ತ ಬರ್ತದೆ. ತಿಳಿತಲ್ಲ? ಹಾಗಾದ್ರೆ ಇದ್ರ ಆನ್ಸರ್ ಎಷ್ಟಾಯ್ತು? 0.0000 2 4 5 ಸೊನ್ನೆಗಳದಾವು. 5 0 1 9 6. ತಿಳಿತಲ್ಲ? ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡ್ಬೇಕಾಗತ್ತೆ. ಇನ್ನೊಂದು ಲೆಕ್ಕ ನೋಡ್ರಿ ಯಾವ ರೀತಿ ಐತಿ ಅಂದ್ರೆ 1.3 ಇಂಟು 10. 1.3 ಇಂಟು 10. 13 ಒಂದ್ಲೆ 13 ಅಥವಾ 13 ಹತ್ಲೆ 130. ಬಿಂದು ಎಷ್ಟೈತಿ? 1 ಐತಿ. ಇಲ್ಲೊಂದು ಬಿಂದು ಕೊಟ್ಬಿಡ್ರಿ. ತಿಳಿತಲ್ಲ? ತಿಳತಿರ್ತಲ್ಲ? ಕಾನ್ಸೆಪ್ಟ್ ಕ್ಲಿಯರ್ ಆಗತೈತಿ? ಈ ರೀತಿಯಾಗಿ ನಾವು ಗುಣಾಕಾರವನ್ನ ಮಾಡ್ಬೇಕಾಗತ್ತ. ಇವಾಗ ಇವೆಲ್ಲ ಚಿಕ್ಕ ಚಿಕ್ಕ ಲೆಕ್ಕಗಳು. ಇವಾಗ ಏನ್ ಮಾಡೋಣ? ದೊಡ್ಡ ಲೆಕ್ಕನ ಸ್ವಲ್ಪ ಸಂಖ್ಯೆ ಜಾಸ್ತಿ ತಗೊಳ್ಳೋಣ. 23.2. 23.2 ಇಂಟು 32. 23.2 ಇಂಟು 32ನ್ನ ಯಾವ ರೀತಿ ಮಾಡ್ಬೇಕಂದ್ರೆ 23.2 ಇಂಟು 32. ಮೊದಲಿಗೆ ಗುಣಾಕಾರ ಲೆಕ್ಕ ಟೈಪ್ನ ಮಾಡ್ಕೋಬೇಕು. 2 ಏಳೆ 4, 3 ಏಳೆ 6, 2 ಏಳೆ 4 ಪ್ಲಸ್ 3 ಏಳೆ
6 3 ಮೂರ್ಲೆ 9 3 ಏಳ್ಲೆ 6. ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು, ಇವನ್ನ ಕೂಡಿಸ್ಕೋಬೇಕು. 4 6 6 12 9 1 10 10 4 14 4 ಕೈಲ 1 6 1 7. ಹಾಗಾದ್ರೆ ಬಿಂದುಗಳು ನೋಡ್ರಿ ಇಲ್ಲಷ್ಟ ಐತಿ, ಇಲ್ಲಿ ಬಿಂದುಗಳದಾವ ಇಲ್ಲ. ಹಾಗಾದ್ರೆ ಇಲ್ಲಿ ಎಷ್ಟು ಸ್ಥಾನ? ಒಂದೇ ಸ್ಥಾನ. ಹಾಗಾದ್ರೆ ಇಲ್ಲಿ ಒಂದು ಸ್ಥಾನ ಬಿಟ್ಟು ನಾವೇನ್ ಮಾಡ್ಬೇಕು, ಬಿಂದುವನ್ನ ಕೊಡ್ಬೇಕು. ಇದ್ರ ಆನ್ಸರ್ ಎಷ್ಟು ಬಂತು ಇವಾಗ? 742 ಬಿಂದು 4. 742 ಬಿಂದು 4. ಇವಾಗ ಇನ್ನೊಂದ್ ಲೆಕ್ಕ ನೋಡ್ರಿ, 36 ಬಿಂದು 4 ಇಂಟು 0 ಬಿಂದು 2 5. 36 ಬಿಂದು 4 ಇಂಟು 0 ಬಿಂದು 2 5. 5 4 20 0 2. 6 5 32 32 2 3. 5 3 15 15 3 18 ಪ್ಲಸ್ 4 2 8 6 7 12 1 3 7 6 1 7 ಪ್ಲಸ್ ಇವಾಗ 0 ಇಂದ ಇದನ್ನ ಏನ್ ಮಾಡ್ಬೇಕು, ಗುಣಿಸ್ಬೇಕು. 0 ಇಂಟು 4 0 0 ಇಂಟು 6 0 0 ಇಂಟು 3 0. ನೆಕ್ಸ್ಟ್ ಸ್ಟೆಪ್ ಏನು, ಇವುಗಳನ್ನ ಕೂಡಿಸ್ಕೋಬೇಕು. 0 ಕೆಳಗೆ ಇಲ್ಲಿ ಏನಾದ್ರು ಐತೆ? ಏನು ಇಲ್ಲ, ಹಾಗಾಗಿ 0ನೇ ಬರೀರಿ. 8 2 10 0 ಕೈಲ 1. 8 2 10 10ಕ್ಕೆ 0 ಕೂಡಿಸಿದ್ರೆ 10, ಮತ್ತ 10ಕ್ಕೆ 1ನ್ನ ಕೂಡಿಸ್ರಿ 11. 7 1 8 8 1 9. ಮತ್ತ ಈ 0ನ ಹಾಗೆ ಇಳಿಸ್ಕೋರಿ. ಇವಾಗ ನೋಡ್ರಿ, ಇಲ್ಲಿ ಮೇಲ್ಗಡೆ 1 ಸ್ಥಾನ, ಇಲ್ಲಿ 2 ಸ್ಥಾನ, 2 1 3. ಹಾಗಾದ್ರೆ 3 ಸ್ಥಾನವನ್ನ ಬಿಟ್ಟು ನಾವೇನ್ ಮಾಡ್ಬೇಕಿಲ್ಲ, ಬಿಂದು ಕೊಡ್ಬೇಕು. 1 2 3. ಆನ್ಸರ್ ಎಷ್ಟು ಬಂತು? 9.100. ತಿಳಿತಾ? ಇವಾಗ ಇನ್ನೊಂದ್ ಲೆಕ್ಕ ನೋಡ್ರಿ, 264 ಇಂಟು 0.26. 264 ಇಂಟು 0.26. ಇವಾಗ ಇದನ್ನ ಯಾವ ರೀತಿ ಮಾಡ್ತೀರಿ? 264 ಸೇಮ್ ಆಸ್ ಇಟ್ ಇಸ್ ಗುಣಾಕಾರ. ಫಸ್ಟಿಗೆ ಮೊದಲ ಗುಣಾಕಾರ ಮಾಡ್ಕೋಬೇಕು. 6 4 24 6 4 24 2 6 6 36 36 8 38 3 ಕೈಲ 3 6 7 12 3 15. ಇಷ್ಟು ಬಂತ? ಪ್ಲಸ್ 4 7 8 6 7 12 2 7 4 1 5 ಪ್ಲಸ್ 0 0 0. ಇವಾಗ ಮತ್ತೇನ್ ಮಾಡ್ಬೇಕು, ಇವನಷ್ಟನ್ನು ಕೂಡಿಸ್ಕೋಬೇಕು. ಇಲ್ಲೇ 4 ಬರ್ತ, ಹೌದಾ? 4 8 8 16 5 2 7 7 1 8 5 1 6 0. ಇವಾಗ ಇಲ್ಲಿ ನೋಡ್ರಿ, ಇಲ್ಲಷ್ಟೇ 2 ಸ್ಥಾನ, ಮೇಲ್ಗಡೆ ಬಿಂದುಗೂ ಇಲ್ಲ. ಇಲ್ಲಷ್ಟೇ ಬಿಂದು ಐತಿ, ಇಲ್ಲೇ 2 ಸ್ಥಾನ 1 2. ಹಾಗಾದ್ರೆ ಇದ್ರ ಗುಣಲಬ್ಧ ಉತ್ತರ ಎಷ್ಟು ಬಂತು? 68.64. ತಿಳಿತಲ್ಲ? ಸರಳ ಐತಿ ಲೆಕ್ಕಗಳು, ಈಸಿ ಅದಾವಲ್ಲ? ನೆಕ್ಸ್ಟ್ ಇವಾಗ ಏನ್ ಮಾಡೋದಂದ್ರೆ, ನಾವು ದಶಮಾಂಶಗಳ ಭಾಗಾಕಾರ. ದಶಮಾಂಶಗಳ ಭಾಗಾಕಾರನು ತುಂಬಾನೇ ಸರಳ, ಆದ್ರೆ ಇಲ್ಲಿ ಬಿಂದುಗಳ ಕಡೆ ಸ್ವಲ್ಪ ಗಮನ ಜಾಸ್ತಿ ಬರ್ಬೇಕು. ದಶಮಾಂಶಗಳ ಭಾಗಾಕಾರ ಮಾಡೋ ಮುಂದ ಬಿಂದುಗಳ ಬಗ್ಗೆ ಗಮನ ಹರಿಸಿದ್ರೆ ಭಾಗಾಕಾರ ತುಂಬಾನೇ ಈಸಿ. ಯಾವ ರೀತಿ ನೋಡ್ರಿ, ಮೊದಲಿಗೆ ನಾನಿಲ್ಲಿ ನಿಮ್ಗೆ 2 ಸ್ಟೆಪ್ ಅನ್ನ ತಿಳಿಸ್ತೇನೆ. 2 ರೀತಿ ಭಾಗಾಕಾರ ಮಾಡೋದನ್ನ ತಿಳಿಸ್ತೇನೆ. ಮೊದಲನೇದು 0.4 ಡಿವೈಡೆಡ್ ಬೈ 2. ಹೌದಾ? ಹಾಗಾದ್ರೆ 0.4 ಈ 2ರಿಂದ ನಾವು 0.4 ಭಾಗಿಸ್ತೇವೆ. ಹೌದಾ? ಹಾಗಾದ್ರೆ ಇದನ್ನ ಯಾವ ರೀತಿ ಬರ್ಕೊಂತೀರಿ? 0.4 ಡಿವೈಡೆಡ್ ಬೈ 2. ಇಲ್ಲಿ ಬಿಂದು ಇದೆ, ಇಲ್ಲಿ ಐತೆ ಇಲ್ಲ. ಮೊದಲಿಗೆ ಬಿಂದುವನ್ನ ಕ್ಲಿಯರ್ ಮಾಡ್ಕೋಬೇಕು. ಅಂದ್ರೆ ಬಿಂದುಗಳನ್ನ ಓಡಿಸ್ಬೇಕು. ಓಡಿಸ್ಬೇಕಂದ್ರೆ ಈ ಬಿಂದು ಇಲ್ಲಿ ಬರುತ್ತಾ, ಈ ಬಿಂದು ಇಲ್ಲಿ ಬಂದ್ರೆ ಇಲ್ಲಿ ಒಂದು 0 ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ. ಯಾವ ರೀತಿ? 4 ಡಿವೈಡೆಡ್ ಬೈ 20. ಈ ಬಿಂದು ಈ ಕಡೆ ಬಂದ್ರೆ ಇಲ್ಲೇ ಒಂದು 0 ಏನಾಗುತ್ತ, ಎಕ್ಸ್ಟ್ರಾ ಆಗುತ್ತ. ಒಂದು 0 ಎಕ್ಸ್ಟ್ರಾ ಆದ್ರೆ ಇಲ್ಲಿ ಆನ್ಸರ್ ಏನಾಗುತ್ತ? ಯಾವ ರೀತಿ ಮಾಡ್ಬೋದು ಹೇಳ್ರಿ ಇದನ್ನ? ಕಡ್ತಾ ಪಡ್ಕೊಳೋಣ. 2 2 ಇಲ್ಲ 4 1 ತಗೊಳೋಣ, 4 5 ತಗೊಳೋಣ್ರಿ. 2 2 4 2 10 20 ಮಾಡಿದ್ರು ಓಕೆ. ಅದನ್ನ ಬಿಟ್ಟು 4 1 4 5 20 ಮಾಡಿದ್ರು ಅದೇನ್ ತಪ್ಪಲ್ಲ. 1 ಡಿವೈಡೆಡ್ ಬೈ 5. ಇವಾಗ ಈ 5ರಿಂದ ಈ 1ಅನ್ನ ಏನ್ ಮಾಡ್ತೇವೆ ನಾವು? ಭಾಗಿಸ್ತೇವೆ.
5 ಮಗ್ಗಿಯಲ್ಲಿ 1 ಐತ್ಯಾ? ಇಲ್ಲ. ಒಂದು ಬಿಂದು ಕೊಟ್ಟಿಲ್ಲೇ 0 ತಗೊಂತೀವಿ. 5 ಎಷ್ಟ್ಲೆ 10, 5 ಎರಡ್ಲೆ 10. 0ಯಲ್ಲಿ 0 ಹೋದ್ರೆ 0, 1ರಲ್ಲಿ 1 ಹೋದ್ರೆ 0. ನಮ್ಮ ಉತ್ತರ ಎಷ್ಟು ಬಂತು? 0.2 ಬಂತು. ಹಾಗಾದ್ರೆ ಇಲ್ಲಿ 0.4 2ರಿಂದ ಭಾಗಿಸಿದಾಗ ನಮ್ಗೆ ಭಾಗಲಬ್ಧ ಎಷ್ಟು ಬಂತು? 0.2 ಬಂತು. 0.4 2ರಿಂದ ಭಾಗಿಸಿದಾಗ ನಮ್ಗೆ ಭಾಗಲಬ್ಧ 0.2 ಅಥವಾ 0.2 ಬಂತು. ತಿಳಿತಲ್ಲ? ಇವಾಗ ಇನ್ನೊಂದ್ ಲೆಕ್ಕ ನೋಡ್ರಿ. ಯಾವ ರೀತಿ ಮಾಡೋದಂದ್ರೆ ಇಲ್ಲಿ 0.35 ಡಿವೈಡೆಡ್ ಬೈ 5 ಅಂದ್ರೆ 0.35 ಡಿವೈಡೆಡ್ ಬೈ 5. 0.35 ಡಿವೈಡೆಡ್ ಬೈ 5 ಈ ರೀತಿ ಬರ್ಕೊಂತೀರಾ? ಯಾಕೆ ಇದರಿಂದ ಇದನ್ನ ಭಾಗಿಸ್ತೇವೆ ನಾವು. ಹಾಗಾದ್ರೆ ಇಲ್ಲಿ ಬಿಂದುವಿನ ನಂತರ ಎಷ್ಟು ಸ್ಥಾನಗಳದಾವ್? 2 ಸ್ಥಾನಗಳದಾವ್. 0.35 ಈಗ ಇದನ್ನ 0 ತೆಗೆದು ಬಿಡೋಣ. ಡಿವೈಡೆಡ್ ಬೈ 5 ಇಲ್ಲಿ ಎಷ್ಟು ಸ್ಥಾನ? 2 ಸ್ಥಾನ. ಹಾಗಾದ್ರೆ 2 ಸೊನ್ನೆಗಳನ್ನ ಕೊಡ್ಬೋದಾ? ಕೊಡ್ಬೋದು. ಇದನ್ನ ಕಡ್ತಾ ಯಾವ ರೀತಿ ಹೊಡಿತೀರಿ? 5 ಏಳೆ 35, 5 1 0 0. ಹಾಗಾದ್ರೆ 7 ಡಿವೈಡೆಡ್ ಬೈ 100 ಬಂತು. 100ರಿಂದ 7ಅನ್ನ ಭಾಗಿಸಿದಾಗ ನಮಗೆ ಭಾಗಲಬ್ಧ 0.07 ಬರುತ್ತೆ. ನೀವು ವಿಡಿಯೋನ ಪಾಸ್ ಮಾಡಿ 100ರಿಂದ 7ಅನ್ನ ಭಾಗಿಸ್ರಿ. ಅವಾಗ ನಿಮ್ಗೆ ಉತ್ತರ 0.07 ಬರುತ್ತೆ. ಭಾಗಿಸಿ ನೋಡ್ರಿ. ನೆಕ್ಸ್ಟ್ ಇವಾಗ ನೋಡ್ರಿ ಯಾವ ರೀತಿ ಆಗುತ್ತಂದ್ರೆ ಇನ್ನೊಂದ್ ಲೆಕ್ಕ ನೋಡೋಣ. ಈಸಿ ಇನ್ನೊಂದ್ ಮೆಥಡ್ ಅನ್ನು ಕೂಡ ನಾ ಇಲ್ಲಿ ಏನ್ ಮಾಡ್ತೀನಿ ನಿಮ್ಗೆ ತಿಳಿಸ್ತೇನೆ. ಇವಾಗ ಈ ಲೆಕ್ಕ ನೋಡ್ರಿ. 10.42 ಮತ್ತೆ ಇದನ್ನ 10.42 ಅಂತ ಓದ್ಬೇಡ್ರಿ, ಇದು ತಪ್ಪು. ದಶಮಾಂಶ ಬಿಂದುವಿದ್ದಾಗ 10.42 ಅಂತ ಓದ್ಬೇಕು. 10.42 ಡಿವೈಡೆಡ್ ಬೈ 0.2. ಹಾಗಾದ್ರೆ 10.42 ಡಿವೈಡೆಡ್ ಬೈ 0.2. ಈಗ 10.42 ಅಂದ್ರೆ 10.42 ಈಗ 10.42 1042 ಬರ್ಕೊಂತೀನಿ. ಇಲ್ಲಿ 2 ಬರ್ಕೊಂತೀನಿ. ಈ ಬಿಂದು ಇಲ್ಲಿ ಹೋಗುತ್ತೆ ನೋಡ್ರಿ. ಇವಾಗ ಇಲ್ಲಿ ಮಾಡೇ ತೋರಿಸ್ತೇನೆ ನಾನು ನಿಮ್ಗ. ಈ ಬಿಂದು ಇಲ್ಲಿ ಬಂತು, ಹೌದಾ? ಇಲ್ಲಿ 0.2 ಐತಿ. ಈ ಬಿಂದು ಇಲ್ಲಿ ಬಂತು, ಹೌದಾ? ಈ ಬಿಂದು ಇಲ್ಲಿ ಬಂತಂದ್ರೆ ಇಲ್ಲೊಂದ್ 0 ಎಕ್ಸ್ಟ್ರಾ ಆಡ್ ಆಗುತ್ತ. 1042 20 ಹೇಳತ್ತೈತಲ್ಲ. ಈ ಬಿಂದು ಈ ಕಡೆ ಹೋಯ್ತು, ಈ ಬಿಂದು ಈ ಕಡೆ ಬಂತು. ಈ ಬಿಂದು ಇಲ್ಲಿ ಎಕ್ಸ್ಟ್ರಾ ಆಗಿರೋದ್ರಿಂದ ಇಲ್ಲಿ ಒಂದ್ 0 ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಇಲ್ಲೇ 2 ಸ್ಥಾನ, ಇಲ್ಲೇ 1 ಸ್ಥಾನ, ಹೌದಾ? ಈ 1 ಸ್ಥಾನ ಈ ಬಿಂದು ಏನಾಗುತ್ತೆ? ಜಂಪ್ ಆಗ್ಬಿಡುತ್ತೆ. ಇಲ್ಲಿ 2 ಸ್ಥಾನ ಇರೋದ್ರಿಂದ 1 ಸ್ಥಾನ ಜಂಪ್ ಆಗಿ ಇನ್ನೊಂದ್ ಸ್ಥಾನ ಜಂಪ್ ಆಗ್ಬೇಕಂದ್ರೆ ಇಲ್ಲಿ ಏನ್ ಕೊಡ್ಬೇಕು? 0 ಕೊಡ್ಬೇಕು. ತಿಳಿತಲ್ಲ? ಇವಾಗ ಏನ್ ಮಾಡ್ಬೋದು ಇದನ್ನ? 2 1 0, 2 10 20, 2 5 2 2 2 1 521 ಡಿವೈಡೆಡ್ ಬೈ 10. ಇವಾಗ ಈ 521ರಿಂದ 10ಅನ್ನ ಭಾಗಿಸ್ರಿ. 10 5 50, 2 0 1. 10 ಎಷ್ಟ್ಲೆ 10 ಮಗಿ ಒಳಗೆ 21 ಐತೆ? ಇಲ್ಲ, ಅದ್ರಕ್ಕಿನ್ನ ಚಿಕ್ಕದು 25. 10 2 20, 1 0. ಇವಾಗ 1 ಉಳಿತು. ಇಲ್ಲಿ ಬಿಂದು ಕೊಟ್ಟು ಒಂದು 0ನ ತಗೊಂಡ್ಬಿಡೋಣ. 10 ಎಷ್ಟ್ಲೆ 10? 10 1 10. 10ರಲ್ಲಿ 10 ಹೋದ್ರೆ 0, ಶೇಷ ಎಷ್ಟು ಬಂತು? 0 ಬಂತು. ಹಾಗಾದ್ರೆ ಇದ್ರ ಉತ್ತರ ಏನು? 52.1. ಈ ಸಂಖ್ಯೆನ ಭಾಗಿಸಿದಾಗ ನಮ್ಗೆ ಭಾಗಲಬ್ಧ ಎಷ್ಟು ಬಂತು? 52.1 ಬಂತು. ತಿಳಿತಾ? ಇವಾಗ ಇನ್ನೊಂದ್ ಲೆಕ್ಕ ನೋಡ್ರಿ. ಇನ್ನೊಂದ್ ಮೆಥಡ್ ಅನ್ನ ಮಾಡೋಣ. ಇದ್ರೊಳಗೆ ಇನ್ನೊಂದ್ ಲೆಕ್ಕ ಮಾಡೋಣ ತಡ್ರಿ. 3.96 ಡಿವೈಡೆಡ್ ಬೈ 4. 3.96 ಡಿವೈಡೆಡ್ ಬೈ 4. ಇವಾಗ ಏನ್ ಮಾಡ್ತೀವಿ? ಇಲ್ಲಿ 3.96 ಡಿವೈಡೆಡ್ ಬೈ 4 396 ಆಗುತ್ತೆ. ಡಿವೈಡೆಡ್ ಬೈ 4. ಇಲ್ಲಿ ಎಷ್ಟು ಸ್ಥಾನಗಳದಾವ್? 2 ಸ್ಥಾನ. ಬಿಂದುವಿನ ನಂತರ ಎಷ್ಟು ಸ್ಥಾನಗಳದಾವ್? 2 ಸ್ಥಾನ. ಇಲ್ಲದಾವ? ಇಲ್ಲ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು? 2 0 ಕೊಡ್ಬೇಕು, ಹೌದಾ? ಇದನ್ನ ಏನ್ ಮಾಡ್ಬೋದು? ನಾವು ಕಡ್ತಾ ಹೊಡಿಬಹುದು, ಅಥವಾ 400ರಿಂದ 396 ಭಾಗಿಸ್ಬೇಕು. ಇದನ್ನ ಭಾಗಿಸಿದಾಗ ನಿಮ್ಗೆ ಭಾಗಲಬ್ಧ 0.99 ಬರುತ್ತೆ. ಒಂದ್ ಆಪ್ಷನ್ ನಿಮ್ಗೆ ಏನೈತಿ? ಇದನ್ನ
ಕಟ್ತಾ ಹೊಡೀರಿ. ಯಾವ ರೀತಿ? 396 ಡಿವೈಡೆಡ್ ಬೈ 400. 2 ಒಂದ್ಲೆ 1 ಉಳಿತು. 9 2 18 1 ಉಳಿತು. 8 7 16. 2 2 0 0. ಇವಾಗ 198 198 ಡಿವೈಡೆಡ್ ಬೈ 200. ಹೌದಾ? 9 7 18 9 7 18 1 0 0. 99 ಡಿವೈಡೆಡ್ ಬೈ 100 ಅಂದ್ರೆ 99 ಡಿವೈಡೆಡ್ ಬೈ 100. ಇವಾಗ ನೋಡ್ರಿ 100 99 0 ಬಿಂದು 0 ತಗೊಂಡೆ. 109 900 109 900 0 9 0. ಇವಾಗ ಆಲ್ರೆಡಿ ಬಿಂದು ಕೊಟ್ಬಿಟ್ಟಿವಿ. ಇನ್ನೊಂದು 0 ತಗೊಳೋಣ. 109 900. ಹಾಗಾದ್ರೆ ಇಲ್ಲಿ ಭಾಗಲಬ್ಧ ಎಷ್ಟು ಬಂತು? 0.99 ಬಂತು. ತಿಳಿತಲ್ಲ? ಏನು ಇದರಲ್ಲಿ ಡಿಫಿಕಲ್ಟೀಸ್ ಇರೋದಿಲ್ಲ. ತಿಳ್ಕೊಳೋದ್ರಲ್ಲಿ ಏನಾಗುತ್ತೆ, ಲೆಕ್ಕವನ್ನ ಸರಳವಾಗಿ ಬಿಡಿಸಬಹುದು. ನೆಕ್ಸ್ಟ್, ಇವಾಗ ಇಲ್ಲಿ ನಮ್ದು ಇನ್ನೊಂದು ಎರಡನೇ ಮೆಥಡ್ ಅಂದ್ರೆ ಸೆಕೆಂಡ್ ಮೆಥಡ್ ಅನ್ನ ನಾವೇನ್ ಮಾಡೋಣ, ಇಲ್ಲಿ ಬಿಡಿಸೋಣ. ನೀವು ಆ ರೀತಿ ಮೆಥಡ್ ಲೆಕ್ಕ ಮಾಡಿದ್ರು ಕರೆಕ್ಟ್, ಈ ಮೆಥಡ್ ಮಾಡಿದ್ರು ಕೂಡ ಆನ್ಸರ್ ಏನಾಗುತ್ತೆ, ಕರೆಕ್ಟ್ ಆಗಿನೇ ಬರುತ್ತೆ. ಇಲ್ಲಿ ನೋಡ್ರಿ 0.465 ಡಿವೈಡೆಡ್ ಬೈ 0.3. 0.465 ಡಿವೈಡೆಡ್ ಬೈ 0.3. ಹಾಗಾದ್ರೆ 0.3 ಇಂದ 0.465 ನ ಭಾಗಿಸ್ತೇವೆ. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ 465 ಛೇದ ಏನಿರ್ತ? 1 ಇರ್ತ. ಬಿಂದುವಿನ ನಂತರ ಎಷ್ಟು ಸ್ಥಾನಗಳದಾವ್? 3. 1 2 3 3 ಸೊನ್ನೆಗಳನ್ನ ಕೊಟ್ಕೊಂಡ್ಬಿಡ್ರಿ. ಹೌದಾ? ಡಿವೈಡೆಡ್ ಬೈ ಇಲ್ಲಿ 3 ಒಂದೈತಿ, 3 ಬರ್ಕೋರಿ. ಛೇದ ಏನೈತಿ? 1 ಐತಿ. ಬಿಂದುವಿನ ನಂತರ ಎಷ್ಟು ಸ್ಥಾನ? ಒಂದೇ ಸ್ಥಾನ, ಒಂದೇ 0 ಕೊಟ್ಕೋರಿ. ಹಾಗಾದ್ರೆ ಇಲ್ಲಿ 465 ಡಿವೈಡೆಡ್ ಬೈ 1000 ಭಾಗಲೇದಿದ್ದೇನಾತು? ಗುಂಡ್ಲೆ ಆತು. ಇದು ಛೇದ ಅಂಶ ಆಗುತ್ತ? ಅಂಶ ಛೇದ ಆಗುತ್ತ. ಭಿನ್ನರಾಶಿಗಳ ಭಾಗಾಕಾರ ಕಲ್ತಿರ್ಬೋದು. ಕಲೀಲಿಲ್ಲ ಅಂದ್ರೆ ನಮ್ ಲಾಸ್ಟ್ ವಿಡಿಯೋದಲ್ಲಿ ಭಿನ್ನರಾಶಿಗಳ ಭಾಗಾಕಾರ ಅನ್ನುವಂತ ಒಂದು ಕಾನ್ಸೆಪ್ಟ್ ಐತಿ. ಆ ಕಾನ್ಸೆಪ್ಟ್ ಅನ್ನ ಕಲೀರಿ, ಕ್ಲಿಯರ್ ಮಾಡ್ಕೋರಿ. ಇವಾಗ ಇಲ್ಲಿ ನಾವೇನ್ ಮಾಡ್ಬೋದು? ಈ 0 ಕ್ಯಾನ್ಸಲ್ ಆಗುತ್ತೆ. ಉಳಿತೇನ್ಪಾ? 465 465 ಡಿವೈಡೆಡ್ ಬೈ 100 ಇಂಟು 1 ಡಿವೈಡೆಡ್ ಬೈ 3. ಇವಾಗ ನಾವೇನ್ ಮಾಡ್ಬೋದು? ಇಲ್ಲಿ ಕಡ್ತಾ ಹೊಡಿಬಹುದು. ಯಾವ ರೀತಿ? 3 ಒಂದ್ಲೆ 1 ಉಳಿತು. 16 ಆತು. 3 5 15 3 5 15 155 155 ಇಂಟು 1 ಅಂದ್ರೆ 155 155 100 ಒಂದ್ಲೆ 100. ಇವಾಗ 155ಕ್ಕ 100ರಿಂದ ನಾವೇನ್ ಮಾಡ್ಬೇಕು? ಭಾಗಿಸ್ಬೇಕು. ಭಾಗಿಸಿದಾಗ ಉತ್ತರ 1.55 ಬರುತ್ತೆ. ಎರಡೂ ಕೂಡ ಉತ್ತರ ಅಷ್ಟೇ. ನೀವು ಈ ಲೆಕ್ಕನೂ ಕೂಡ ಅದೇ ಮೆಥಡ್ ಒಳಗೆ ಏನ್ ಮಾಡ್ಬೋದು? ಮಾಡ್ಬೋದು. ಆನ್ಸರ್ ಏನಾಗುತ್ತೆ? ಸೇಮ್ ಬರ್ತಾ. ಮಾಡಿ ನೋಡ್ರಿ. ಇವಾಗ ನೆಕ್ಸ್ಟ್ ಇನ್ನೊಂದ್ ಲೆಕ್ಕ ನೋಡ್ರಿ ಇದ ಮೆಥಡ್ ಒಳಗ 1.24 ಸೆಕೆಂಡ್ ಲೆಕ್ಕ. ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್. 1.24 ಡಿವೈಡೆಡ್ ಬೈ 0.8. 1.24 ಹಾಗಾದ್ರೆ 124 ಡಿವೈಡೆಡ್ ಬೈ ಛೇದ 1 ಐತಿ. ಬಿಂದುವಿನ ನಂತರ ಎಷ್ಟು ಸ್ಥಾನ? 2 ಸ್ಥಾನ. ಹಾಗಾದ್ರೆ ಎಷ್ಟು 0? 2 0 ಡಿವೈಡೆಡ್ ಬೈ 8. ಇಲ್ಲಿ ಎಷ್ಟು ಸ್ಥಾನ? 1 ಸ್ಥಾನ. ಹಾಗಾದ್ರೆ ಇಲ್ಲಿ 10. ಹೌದಾ? 124 ಡಿವೈಡೆಡ್ ಬೈ 100 124 ಡಿವೈಡೆಡ್ ಬೈ 100 ಭಾಗ್ಲೆ ಇದ್ದೇನಾತು? ಗುಂಡ್ಲೆ ಆತು. 8 ಬೈ 10 ಇದ್ದಿದ್ದು 10 ಬೈ 8. 10 ಡಿವೈಡೆಡ್ ಬೈ 8 ಆತ. ಹಾಗಾದ್ರೆ ಈ 0 ಕ್ಯಾನ್ಸಲ್ ಆಗುತ್ತ. ಆಯ್ತಾ? ಇದನ್ನ ಏನ್ ಮಾಡ್ಬೋದು? 4 7 4 7 8 4 3 12 4 1 4 31 1 31 10 2 20. ಇವಾಗ ಈ 20ರಿಂದ 31 ನಾವೇನ್ ಮಾಡ್ಬೇಕು? ಭಾಗಿಸ್ಬೇಕು. ಈಗ 20 ಮಗ್ಗಿ ಒಳಗ್ 31 ಅಂತೂ ಇಲ್ಲ. ಅದಕ್ಕಿಂತ ಚಿಕ್ಕದ ಯಾವ್ದೈತಿ ಹೇಳ್ರಿ? 20 ಐತಿ. 21 20 ಬಿಂದು ಕೊಟ್ಟು 0 ತಗೊಂತೇವಿ. 25 100. ಹೌದಾ? ಈ ರೀತಿಯಾಗಿ ಇದನ್ನ ನಾವೇನ್ ಮಾಡ್ಬೇಕಾಗುತ್ತ? ಭಾಗಿಸ್ಬೇಕಾಗುತ್ತ. ತಿಳಿತಲ್ಲ? ಎರಡೂ ಮೆಥಡ್ ಈಸಿ ಅದಾವು. ನಿಮ್ಗೆ ಯಾವ ಮೆಥಡ್ ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ ಆ ಮೆಥಡ್ ಅನ್ನ ಯೂಸ್ ಮಾಡ್ಕೊರಿ. ಈ ಲೆಕ್ಕವನ್ನ ನಾನು ಲಾಸ್ಟ್ ಟೈಮ್ ಆಗಲೇ ತಿಳಿಸಿದ್ನಲ್ಲ ಆ ಮೆಥಡ್ ಒಳಗ್ ಮಾಡೋ ನೋಡ್ರಿ. ಇಲ್ಲಿ 1.24 ಡಿವೈಡೆಡ್ ಬೈ 0.8. ಹೌದಾ?
1.24 ಡಿವೈಡೆಡ್ ಬೈ 0.8. ಈ ಬಿಂದು ಇಲ್ಲಿ ಜಂಪ್ ಆತ, ಈ ಬಿಂದು ಇಲ್ಲಿ ಜಂಪ್ ಆತ. ಈ ಬಿಂದು ಇಲ್ಲಿ ಜಂಪ್ ಆದ್ರೆ ಇಲ್ಲಿ ಒಂದು ಇನ್ನೊಂದು 0 ಎಕ್ಸ್ಟ್ರಾ ಆಡ್ ಆಗುತ್ತ. 124 ಡಿವೈಡೆಡ್ ಬೈ 80. ಹೌದಾ? ಈ ಬಿಂದು ಇಲ್ಲಿ ಜಂಪ್ ಆತಪ್ಪ, ಇದು ಇಲ್ಲಿ ಬಂತು. ಈ ಬಿಂದು ಇಲ್ಲಿ ಬಂತು. ಇಲ್ಲಿ 2 ಸ್ಥಾನ, ಇಲ್ಲಿ ಒಂದೇ ಸ್ಥಾನ. ಇಲ್ಲಿ ಇನ್ನು 2 ಸ್ಥಾನ ಜಂಪ್ ಆಗ್ಬೇಕಂದ್ರೆ ಇಲ್ಲಿ ಒಂದು 0 ಆಡ್ ಆಗತ್ತ. ಇದನ್ನ ಏನ್ ಮಾಡ್ರಿ, ಕಟ್ತಾ ಹೊಡಿರಿ. ಯಾವ ರೀತಿ? 2 4 2 8 0 4 3 12 4 3 12 4 1 4 31 ಡಿವೈಡೆಡ್ ಬೈ 20. ಇಲ್ಲಿ ನೋಡ್ರಿ 31 ಡಿವೈಡೆಡ್ ಬೈ 20. ಇಲ್ಲಿನೂ ಕೂಡ 31 ಡಿವೈಡೆಡ್ ಬೈ 20. ಈಗ ಸೇಮ್ 20ರಿಂದ 31ನ ಭಾಗಿಸಿದ್ರೆ 1.55. ತಿಳಿತಲ್ಲ? ಎರಡೂ ಮೆಥಡ್ ಮಾಡಿದ್ರು ಕೂಡ ಆನ್ಸರ್ ಏನಾಗಲ್ಲ, ಚೇಂಜ್ ಆಗಲ್ಲ. ಅದಕ್ಕೆ ನಿಮ್ಗೆ ಯಾವ್ದು ಮೆಥಡ್ ಈಸಿ ಆಗತ್ತಲ್ಲ ಆ ಮೆಥಡ್ ಅನ್ನ ಕಲಿತು ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ರಿ.